ಮೇಷರಾಶಿಯವರಿಗೆ ಸರ್ಕಾರದ ಯಾವುದಾದ್ರೂ ಹಣ ಸವಲತ್ತುಗಳು ಬರಬೇಕು ಅನ್ನುವಂಥದ್ದಿದ್ದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅನುಕೂಲತೆಗಳು ಆಗತ್ತೆ ಅನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಏನೋ ಆತಂಕ, ಒಂಟಿಯಾಗಿ ಎದುರಿಸಬೇಕಾದಂತಹ ಪರಿಸ್ಥಿತಿ, ಯಾರೂ ಜೊತೆಗೆ ಇರುವುದಿಲ್ಲ ಅಥವಾ ಜೊತೆಗಿದ್ದವರು ಏನೂ ಸಹಕರಿಸೋದಿಲ್ಲ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಸಂಬಂಧ ಪಡೆದೇ ಇರತಕ್ಕಂಥವರ ವಿಚಾರಕ್ಕೆ ಆ ವ್ಯಕ್ತಿಗಳಿಗೆ ನೀವು ಹೆಚ್ಚು ಗಮನವನ್ನು ಕೊಡಬಾರ್ದು, ಅಲ್ಲಿಗೆ ಹೋಗಲೇಬಾರದು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಬೇರೆಯವರ ಹಿತಕ್ಕೋಸ್ಕರವಾಗಿ, ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ ನೀವು ನಡ್ಕೊಳ್ಬೇಕಾದಂಥದ್ದು. ಅಂದರೆ ಸ್ವಾರ್ಥಪರವಾಗಿ ಕೆಲಸ ಮಾಡಿದಾಗ ಜನ ನಿಷ್ಠುರ ಮಾಡ್ತಕ್ಕಂಥದ್ದು ಸಹಜವಾಗಿರುತ್ತೆ. ವಿಷಯ ಅರ್ಥವಾಗದಂಥವರ ಮುಂದೆ ತತ್ವಬೋಧನೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಉಚಿತವಾದಂತಹ ಉಪದೇಶಗಳು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವಂಥದ್ದು ಗೊತ್ತಾಗಲಿ. ನಿಮ್ಮ ಬುದ್ಧಿವಂತಿಕೆಯಿಂದಲೇ, ಅಂದರೆ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ತೋರ್ಸೋಕ್ಕೆ ಹೋಗೋದ್ರಿಂದಲೇ ನಿಮಗೆ ಹಿನ್ನಡೆಯಾಗುತ್ತೆ. ಸ್ವಾಭಾವಿಕವಾಗಿದ್ದು ಬಿಟ್ಟರೆ ಯಾವ ಸಮಸ್ಯೆಗಳು ಕೂಡ ಇಲ್ಲದೇ ಇರತಕ್ಕಂಥದ್ದು. ಹಾಗಿರೋದಕ್ಕೆ ಬಿಡೋದಿಲ್ವಲ್ಲ ಅನ್ನುವಂಥದ್ದೇ ವಿಪರ್ಯಾಸವಾಗುತ್ತೆ. ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ನಿಮ್ಮ ಕೆಲವು ಹೇಳಿಕೆಗಳು, ರಾಜಕೀಯವಾದಂತಹ ಕೆಲವು ನಿರ್ಧಾರಗಳು ಹೀಗೆಲ್ಲ ಸಮಸ್ಯೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಅತಿಯಾದಂತಹ ಕೋಪದಿಂದ ಸಹೋದರ ವರ್ಗಕ್ಕೆ ತೊಂದರೆ, ಜೊತೆಗೆ ಕಲಹ. ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಏನೋ ತೊಂದರೆಯಾಗತ್ತೆ, ಇಲ್ಲ ಅವರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ನೀವು ಯಾವುದೇ ತಪ್ಪನ್ನು ಮಾಡಿಲ್ಲದೇ ಇದ್ದರೂ ಕೂಡ ಒಂಟಿತನ, ಭವಿಷ್ಯದ ಭಯ ನಿಮಗೆ ಕಾಡುವಂಥದ್ದಾಗತ್ತೆ. ಮನಸ್ಸಿನಲ್ಲಿ ಭಯ ತುಂಬ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವ ಹಾಗೆ ಆಗುವಂಥದ್ದು. ಹಿಂದೆ ಸಂಪಾದನೆ ಮಾಡಿದಂತಹ ಯಾವುದೋ ಒಂದು ಆಸ್ತಿ ಆಗಲಿ, ಪಿತ್ರಾರ್ಜಿತವಾದಂತಹ ಆಸ್ತಿ ಆಗಲಿ, ಎಲ್ಲವೂ ಕೂಡ ನಿಮ್ಮ ಮುಂದೆ ಬಂದು ನಿಲ್ಲುವಂಥದ್ದು. ಆದರೆ ಯಾವುದರ ಬಗ್ಗೆನೂ ಕೂಡ ನಿಮಗೆ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಅನುಭವಿಸುವಂತಹ ಯೋಗವೂ ಕೂಡ ನಿಮ್ಮದು ಆಗಿರೋದಿಲ್ಲ ಅಂತ ಹೇಳಬೇಕು. ತುಂಬ ದಿವಸದಿಂದ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡು ನರಳ್ತಾ ಇದ್ದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಮಯವಾಗತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ನೀವು ಬಹಳ ವಿಶ್ವಾಸದಿಂದ, ಪ್ರೀತಿ, ನಂಬಿಕೆಗಳಿಂದ ಗೌರವಯುತವಾಗಿ ಕೊಟ್ಟಂತಹ ಹಣ ಹಿಂದಿರುಗಿ ಬರುವಂತಹ ಸಾಧ್ಯತೆಗಳಿದೆ. ಸ್ವಂತಿಕೆಯಿಂದ ಇರಬೇಕು. ಇಲ್ಲದೇ ಇದ್ದರೆ ಪೂರ್ಣ ಬೇರೆಯವರನ್ನು ಅವಲಂಬಿಸಿಕೊಂಡಾಗ ಎಲ್ಲವುದಕ್ಕೂ ಅದು ಸಮಸ್ಯೆಯಾಗಿ ನಿಮಗೆ ಕಾಡುವಂಥದ್ದಾಗತ್ತೆ. ಅದರ ಬಗ್ಗೆ ಹೆಚ್ಚು ಗಮನ ಇರಲಿ. ಯಾವುದಕ್ಕೆ ಯಾರನ್ನ ಆಶ್ರಯಿಸಬೇಕೋ ಅಷ್ಟಕ್ಕೆ ಮಾತ್ರ ಆಶ್ರಯವನ್ನು ಇಟ್ಟುಕೊಳ್ಳಿ. ನಿರ್ಧಾರಗಳೆಲ್ಲ ನಿಮ್ಮ ಸ್ವಂತದ್ದಾಗಿರಲಿ ಅಂತಕ್ಕಂಥದ್ದು. ಅನುಮಾನ ಬೇಡ. ಯಾವುದೇ ಕಾರಣಕ್ಕೂ ನೀವು ಅನುಮಾನ ಪಟ್ಟಾಗ ಹೆಚ್ಚು ಅವಮಾನಗಳು ಆಗತಕ್ಕಂತಹ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಖಾತ್ರಿಯಾಗಿ ಹೀಗೆ ಅಂತ ಹೇಳೋಕ್ಕೆ ಬರೋದಿಲ್ಲ. ನೀವೇನೋ ಊಹೆ ಮಾಡ್ತೀರಿ, ಆ ಊಹೆ ತಪ್ಪಾಗಿದ್ದರೆ ನಿಮಗೆ ಅವಮಾನವಾಗ್ತಕ್ಕಂಥದ್ದು. ಹಣ ಮುಖ್ಯ ಅನ್ನುವಂತಹ ತೀರ್ಮಾನಕ್ಕೆ ಬಂದಾಗ ಬೇರೆ ಯಾವುದನ್ನು ಗಮನಿಸದೇ ಇರತಕ್ಕಂತಹ ಮನಸ್ಥಿತಿ ಆಗಿಬಿಡುತ್ತೆ. ಅದು ದೊಡ್ಡ ತಪ್ಪಾಗತ್ತೆ. ಅದರ ಕಡೆ ಗಮನ ಇರಲಿ. ರಾಜಕೀಯ ಭಯ, ರಾಜಕಾರಣಿಗಳ ಭಯ ನಿಮ್ಮನ್ನು ಕಾಡುವಂಥದ್ದಿದೆ. ಎಚ್ಚರಿಕೆಯಿಂದ ಇರಿ. ಅನುಚಿತವಾದಂತಹ ಯಾವುದೇ ಕೆಲಸವನ್ನು ಆರಂಭ ಮಾಡಬೇಡಿ. ನಿಮ್ಮ ಮನಸ್ಸು ಮಾತ್ರ ಆ ರೀತಿಯ ಕೆಲಸಗಳಿಗೆ ತುಂಬ ಪ್ರಚೋದನೆಯನ್ನು ಕೊಡ್ತಾ ಇರುತ್ತೆ. ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾದಂಥದ್ದು ಅತಿ ಮುಖ್ಯ. ಭಗವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾರು ನಿಮಗೆ ತೊಂದರೆಯನ್ನು ಮಾಡಿರ್ತಾರೋ ಅಂಥವರಿಗೆ ನೀವು ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಎಂಥ ವಿಚಿತ್ರ ಜಗತ್ತಿನಲ್ಲಿ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗುತ್ತೆ. ಮನಸ್ಸಿನಲ್ಲಿ ಏನೋ ಅತೃಪ್ತಿಯ ಭಾವನೆ ನಿಮಗೆ ಕಾಡುವಂಥದ್ದು. ಎಲ್ಲ ಇದ್ದರೂ ಕೂಡ ನಿಮ್ಮ ಆಲೋಚನೆಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆ ಆಗಬಹುದು, ಆದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಜಾಗ ಬದಲಾದ ತಕ್ಷಣಕ್ಕೆ ಏನಾದರೂ ಅನುಕೂಲ ಆಗುತ್ತಾ ಅಂತಂದರೆ ಖಂಡಿತವಾಗಿಲ್ಲ. ನಿಮ್ಮ ಪರಿಶ್ರಮ ಏನಿದೆ ಅದು ಬಹಳ ಮುಖ್ಯವಾದಂಥದ್ದು. ಯಾವುದನ್ನೂ ಕೂಡ ಧೈರ್ಯವಾಗಿ ಎದುರಿಸ್ತಕ್ಕಂತಹ ಸಾಮರ್ಥ್ಯ ನಿಮಗಿರೋದಿಲ್ಲ. ಹೆದರಿಕೆ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ಎಲ್ಲಿಗಾದರೂ ಹೋಗಬೇಕಾದ್ರೆ ಜೊತೆಗೆ ಯಾರು ಇರಲೇಬೇಕು. ಒಬ್ಬರೇ ಹೋಗಿ ಅದನ್ನು ಕೆಲಸವನ್ನು ಮುಗಿಸ್ಕೊಂಡು ಬರತಕ್ಕಂತಹ ಒಂದು ಧಾರ್ಷ್ಟ್ಯ ನಿಮ್ಮಲ್ಲಿ ಇಲ್ಲ ಅಂತ ಹೇಳಬೇಕು. ಯಾವುದನ್ನೂ ಕೂಡ ನೀವು ಒಪ್ಪಿ
ಸಂತೋಷದಿಂದ ಮಾಡ್ತಕ್ಕಂಥದ್ದಿರೋದಿಲ್ಲ. ಎಲ್ಲ ಭಯದಿಂದಲೇ ಏನಾಗುತ್ತೋ ಅನ್ನುವಂತಹ ಅನುಮಾನದಿಂದಲೇ ಮುಂದಕ್ಕೆ ಹೋಗ್ತೀರಿ. ಅದು ಸಮಸ್ಯೆ ಆಗುತ್ತೆ. ಉದ್ಯೋಗದ ಬದಲಾವಣೆ ಸೂಚನೆಗಳು ಕಾಣ್ತಾ ಇದೆ. ಮಾರುತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಅಥವಾ ಇನ್ಯಾವುದೋ ರಾಜಕೀಯ ವಿಚಾರವಾಗಿ ಕೊಡ್ತಕ್ಕಂತಹ ಹೇಳಿಕೆ ನಿಮ್ಮನ್ನು ಸಂಕಷ್ಟಕ್ಕೆ ಸಿಗಹಾಕ್ಸುತ್ತೆ. ಹಾಗಾಗಿ ಮಾತಾಡಬೇಕಾದ್ರೆ ಇದು ನನಗೆ ಅಗತ್ಯ ಇದೆಯಾ, ನಾನು ಈ ಮಾತನ್ನು ಆಡಲಿಕ್ಕೆ ಯೋಗ್ಯನಾ, ಅರ್ಹನಾ, ಇವೆಲ್ಲವನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗುತ್ತೆ. ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವಾಗ್ತಕ್ಕಂತಹ ಸಾಧ್ಯತೆ. ಆಹಾರ ಮಿತವಾಗಿರಲಿ, ಇಲ್ಲದೇ ಇದ್ದರೆ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ತುಂಬ ಶ್ರಮದಾಯಕವಾದಂತಹ ದಿವಸ. ಅಷ್ಟು ಸುಲಭವಾಗಿ ಎಲ್ಲ ಕೆಲಸಗಳು ಆಗಿಬಿಡುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಹಿರಿಯರ ಸಲಹೆ ನಿಮಗೆ ಪ್ರಯೋಜನಕಾರಿ, ಆದರೆ ನೀವು ಅದನ್ನು ಸ್ವೀಕಾರ ಮಾಡೋದಿಲ್ಲ. ದೊಡ್ಡವರ ಮಾತಿಗೆ ನಿಮ್ಮ ಹತ್ರ ಬೆಲೆ ಸ್ವಲ್ಪ ಕಡಿಮೆ ಇರುತ್ತೆ ಅಥವಾ ತಾತ್ಸಾರ ಭಾವನೆ ಹೆಚ್ಚಾಗಿರುತ್ತೆ ಅಂತ ಅರ್ಥ. ನಿಮ್ಮ ಸಂಬಂಧ ಇಲ್ಲದೇ ಇರತಕ್ಕಂತಹ ಕೆಲವು ಕೆಲಸಗಳು ನಿಮಗೆ ಅಪಕೀರ್ತಿಯನ್ನು ತರುತ್ತೆ. ಅಂದರೆ ನಿಮಗೂ ಆ ಕೆಲಸಕ್ಕೂ ಸಂಬಂಧ ಇಲ್ಲ, ಯಾರೋ ಮಾಡಿದಂತಹ ತಪ್ಪಿಗೆ ನೀವು ತಲೆಬಾಗಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಅವಮಾನವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸ್ತ್ರೀ ಶಾಪ ನಿಮ್ಮನ್ನು ಹೆಚ್ಚಾಗಿ ಕಾಡಬಹುದು ಅಂತ ಅರ್ಥ. ಬೇರೆಯವರಿಗೆ ಹಿಂದೆ ಏನಾದರೂ ಹಿಂಸೆಯನ್ನು ಮಾಡಿರುವಂಥದ್ದು ಅಥವಾ ನಿಮ್ಮ ಕೆಲಸವನ್ನು ಹಿಂಸೆ ಕೊಟ್ಟು ಮಾಡಿಸ್ಕೊಂಡಿರ್ತಕ್ಕಂಥದ್ದು ಈ ದಿವಸ ನಿಮಗೆ ವಿರುದ್ಧವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸಂತಾನ ಅಪೇಕ್ಷೆಗಳಿಗೆ ಅಶುಭವಾದಂತಹ ದಿವಸ. ಈ ವಿಶೇಷವಾಗಿ ಶನಿವಾರ ಹುಟ್ಟಿದಂಥವರಿಗೆ, ಕನ್ಯಾ ರಾಶಿಯವರಿಗೆ ಸಮಸ್ಯೆಗಳು ಕಾಡುವಂಥದ್ದಾಗತ್ತೆ. ತುಂಬ ಉನ್ನತವಾದಂತಹ ಉಪಯುಕ್ತವಾದಂತಹ ದಿವಸ ಅಂತ ಹೇಳಿ ಅಂದುಕೊಳ್ಳೋದ್ರೊಳಗಡೆ ನಿಮಗೇನೋ ಸಮಸ್ಯೆಗಳು ಕಾಡುವಂಥದ್ದಾಗತ್ತೆ. ಹೊಸ ವಸ್ತ್ರವನ್ನು ಖರೀದಿ ಮಾಡಬಹುದು. ಮಂಗಳ ಕಾರ್ಯಕ್ಕೆ ಆ ವಸ್ತ್ರವನ್ನು ಖರೀದಿ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಪಾಲಿಗೆ ದಿನ ಅಷ್ಟೊಂದು ಪ್ರಶಸ್ತ ಅಲ್ಲವೇನೋ ಅನ್ನುವಂತಹ ಅರ್ಥ. ಸರ್ಕಾರಿ ಉದ್ಯೋಗದಲ್ಲಿ ಲಾಭವಾಗ್ತಕ್ಕಂತಹ ಸಾಧ್ಯತೆ. ಸಂತಾನ ಗೋಪಾಲ ಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸಂತಾನ ಪ್ರತಿಬಂಧಕ ದೋಷ ಇರತಕ್ಕಂಥವರಿಗೆ ಅದು ಉತ್ತಮವಾದಂತಹ ಫಲವನ್ನು ಕೊಡಲಿ. ಶುಭವಾಗಿ. ತುಲಾರಾಶಿ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಸಮಸ್ಯೆಗಳಾಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾರಿಗೂ ಕೂಡ ಯಾವುದೇ ವಿಶ್ವಾಸದಲ್ಲಿ ಅಥವಾ ಯಾವುದೇ ವಿಚಾರದಲ್ಲಿ ಆಶ್ವಾಸನೆಯನ್ನು, ಭರವಸೆಯನ್ನು ಕೊಡಬೇಡಿ. ನಿಮ್ಮ ಹತ್ರ ಅದನ್ನು ನೆರವೇರಿಸಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಸ್ವಾರ್ಥಕ್ಕಾಗಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನುವಂತಹ ಅಪವಾದ ನಿಮ್ಮ ಮೇಲೆ ಬರತಕ್ಕಂಥದ್ದಿದೆ. ಶೀತ ಸಂಬಂಧವಾದಂತಹ ತೊಂದರೆಯಿಂದ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಿ. ನಿಮಗೂ ಕೂಡ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಅತಿಥಿಗಳಿಗೆ ನಿಮ್ಮನ್ನು ಕಾಯ್ದು ಬೇಸರ ಆಗಬಹುದು. ನಿಮ್ಮದೇ ಆದಂತಹ ಒತ್ತಡದಲ್ಲಿ ನೀವಿರ್ತೀರಿ. ಆದರೆ ಮನೆಗೆ ಬಂದಂಥವರು ನಿಮ್ಮನ್ನು ಕಾಯ್ದು ಬೇಸರ ಪಟ್ಟುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸಮಾಜಕ್ಕೆ, ವೃತ್ತಿಗೆ, ವ್ಯಕ್ತಿಗೆ ಗೌರವ ಮತ್ತು ಬೆಲೆಯನ್ನು ಕೊಡಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ನಿಮಗಿದು ಹೊಸತೇನಲ್ಲ, ಆದರೂ ಕೂಡ ಯಾವುದೋ ಒಂದು ಬೇರೆಯ ವಿಚಾರಕ್ಕೆ ನೀವು ಆಸಕ್ತಿಯನ್ನು ತೋರಿಸುವಂಥದ್ದು ಅಷ್ಟು ಸೂಕ್ತವಲ್ಲ ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಹೊಸ ವ್ಯವಹಾರಕ್ಕೆ ಶುಭವಾದಂತಹ ದಿವಸ ಅಲ್ಲ ಅಂತ ಹೇಳಬೇಕು. ಕಬ್ಬಿಣ ವ್ಯಾಪಾರಿಗಳಿಗೆ ಲಾಭ ಇರುವಂಥದ್ದು, ಆದರೆ ಕಬ್ಬಿಣದಿಂದಲೇ ತೊಂದರೆಯೂ ಕೂಡ ಇದೆ ಅನ್ನುವಂಥದ್ದನ್ನು ಗಮನಿಸಿ. ಶನೈಶ್ಚರನ ಪ್ರಭಾವ ಅಂತ ಹೇಳಬೇಕು. ಕುಟುಂಬದಲ್ಲಿ ನಿತ್ಯದ ಸಮಸ್ಯೆಗಳಿಂದ ಬೇಸರವಾಗುತ್ತೆ. ಪ್ರತಿನಿತ್ಯವೂ ಕೂಡ ಅದೇ ಗೋಳು ಅನ್ನುವಂತಹ ಒಂದು ಬೇಸರದ ಸಂಗತಿ ನಿಮಗೆ ನೋವನ್ನು ಉಂಟು ಮಾಡುವಂಥದ್ದಾಗುತ್ತೆ. ಸಮೂಹದಿಂದ ಮಾಡ್ತಕ್ಕಂತಹ ಕೆಲಸದಲ್ಲಿ ಜಯವಿರುತ್ತೆ. ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಕ್ಕಂತಹ ಕೆಲಸ ಏನು ಹೇಳ್ತೀವಿ ಅದರಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಆತ್ಮವಿಶ್ವಾಸವೇ ನಿಮ್ಮ ಪ್ರಗತಿಗೆ ದಾರಿದೀಪವಾಗುತ್ತೆ. ಅಂದರೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ನಿಮ್ಮನ್ನು ಮೇಲಕ್ಕೆತ್ತುತ್ತೆ ಅನ್ನುವಂಥದ್ದು. ಅದರ ಗುಣಮಟ್ಟವನ್ನು ಹಾಗೆ ಉಳಿಸ್ಕೊಳ್ಳಿ, ಕಾಪಾಡಿಕೊಳ್ಳಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಅಧಿಕಾರಿ ವರ್ಗದವರಿಗೆ ಯಾವುದೇ ರೀತಿಯ ಸಹಕಾರ ದೊರೆಯದೆ ತೊಂದರೆಯಾಗ್ತಕ್ಕಂಥದ್ದು, ನೀವು ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ಆ ರೀತಿಯಲ್ಲಿದ್ದಾಗ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ, ಕಟ್ಟಡ ಸಾಮಗ್ರಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಮಾರಾಟ ಮಾಡುವಂಥವ್ರಿಗೆ ಸ್ವಲ್ಪ ತೊಂದರೆ ಇದೆ.
ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ಬಿಡುವಿಲ್ಲದ ಕೆಲಸ, ಆದರೆ ಪ್ರಯೋಜನ ಮಾತ್ರ ಕಡಿಮೆ, ಲಾಭಾಂಶ ಕಡಿಮೆ, ಅದರ ಉಪಯೋಗಗಳು ಕಡಿಮೆ, ಇದನ್ನು ಗಮನಿಸಬೇಕು. ನೀಲಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ ಆ ಶನೈಶ್ಚರ ಪ್ರಿಯವಾದಂತಹ ಕೆಲವು ವಿಚಾರಗಳಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದಿದೆ. ಕೆಲಸದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಗುಣಮಟ್ಟವನ್ನು ಕಡಿಮೆ ಮಾಡಿಕೊಳ್ಬೇಕು, ಇಲ್ಲದೇ ಇದ್ದರೆ ಸಮಸ್ಯೆಗಳು ಹಾಗೇ ಇರುತ್ತೆ. ವಾಹನ ಖರೀದಿಗೆ ದಿವಸ ಚೆನ್ನಾಗಿಲ್ಲ, ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಪೋಷಕರಿಗೆ ತೊಂದರೆಯನ್ನು ಕೊಡ್ತಾ ಇರುವಂಥದ್ದು ಖಂಡಿತ ಬೇಡ ಅಂತ ಅರ್ಥ. ವಾಹನ ಖರೀದಿಗೆ ಈ ದಿವಸ ಒಟ್ಟಾರೆ ಚೆನ್ನಾಗಿಲ್ಲದೇ ಇರುವಂಥದ್ದಾಗತ್ತೆ. ವೃದ್ಧರಿಗೆ ಕಾಲು ಊನವಾಗಿರ್ತಕ್ಕಂಥವ್ರಿಗೆ, ಕಾಲಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಸಹಾಯವನ್ನು ಮಾಡಿ ಅವರನ್ನು ಸಂತೋಷಪಡಿಸಿ ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ದೂರದ ಬಂಧುಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಕಿರಿಕಿರಿಯನ್ನು ಮಾಡ್ತಾರೆ. ಸಾಯಂಕಾಲದ ಹೊತ್ತಿಗೆ ಯಾವುದೋ ಅಶುಭವಾದಂತಹ ಸೂಚನೆ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ಕರ್ಮಾಚರಣೆಯ ಬಗ್ಗೆ ಮನಸ್ಸನ್ನು ಮಾಡ್ತೀರಿ. ಪೂಜೆ ಪುನಸ್ಕಾರ, ಭಗವತ್ ಸೇವೆ ಏನಾದರೂ ಮಾಡಬೇಕು ಅಂತ ಹೇಳಿ ಒಂದಷ್ಟು ಮನಸ್ಸು ಬರತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಮನಸ್ಸಿಗೆ ಸಮಾಧಾನವಾಗುವಂತಹ ವಾತಾವರಣ ಇರುತ್ತೆ. ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತ ಅರ್ಥ. ಸ್ವಾಭಾವಿಕವಾಗಿ ಶುಭ ಇದೆ. ಜಾತಕವನ್ನು ಒಮ್ಮೆ ಸ್ಥೂಲವಾಗಿ ಪರಿಶೀಲನೆ ಮಾಡಿದಾಗ ನಿಮಗೆ ಒಟ್ಟಾರೆ ಶುಭ ಫಲ ಅಂತಕ್ಕಂಥದ್ದು ಕಾಣುವಂಥದ್ದಾಗತ್ತೆ. ಹಲವಾರು ದಿವಸಗಳಿಂದ ಇತ್ಯರ್ಥವಾಗದೇ ಇರತಕ್ಕಂತಹ ವಿವಾದಗಳು ಈ ದಿವಸ ಇತ್ಯರ್ಥವಾಗಿ ಶುಭ ಫಲವನ್ನು ನೀಡುವಂತಹ ಸಾಧ್ಯತೆಗಳಿದೆ. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಸೀತಾ, ಲಕ್ಷ್ಮಣ, ಹನುಮಂತ, ಭರತ, ಶತ್ರುಘ್ನ ಎಲ್ಲರ ಜೊತೆಯಲ್ಲಿರತಕ್ಕಂತಹ ಶ್ರೀರಾಮನಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ವೈದ್ಯ ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುವಂತಹ ಸಾಧ್ಯತೆ ಇದೆ. ಆಲಸ್ಯವನ್ನು ಮಾಡಬೇಡಿ. ಆಲಸ್ಯದಿಂದಲೇ ಹಿನ್ನಡೆಯಾಗ್ತಕ್ಕಂಥದ್ದು. ಶರೀರದಲ್ಲಿರ್ತಕ್ಕಂತಹ ದೊಡ್ಡ ಶತ್ರು ಅಂತಂದರೆ ಆಲಸ್ಯ. ಹಾಗಾಗಿ ಅದನ್ನು ದೂರ ಮಾಡಿಕೊಳ್ತಕ್ಕಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರಬೇಕು. ನೌಕರಿಯಲ್ಲಿ ಅಥವಾ ವೃತ್ತಿಯಲ್ಲಿ ಎಲ್ಲರ ಸಹಕಾರ ಅಥವಾ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗಾಗಿಯೇ ಲೌಕಿಕವಾಗಿ, ವ್ಯಾವಹಾರಿಕವಾಗಿ ನೀವು ಮುಂದೆ ಬರಲಿಕ್ಕೆ ಅಷ್ಟು ಅನುಕೂಲಗಳು ಇರುವಂಥದ್ದಾಗತ್ತೆ. ಸ್ನೇಹಿತರು ಮತ್ತು ಸಂಬಂಧಿಕರು ನಿಮ್ಮನ್ನು ಅಭಿನಂದಿಸ್ತಕ್ಕಂತಹ ದಿವಸ. ನಿಮ್ಮ ಕೆಲಸಗಳ ಬಗ್ಗೆ, ನೀವು ಮಾಡಿರ್ತಕ್ಕಂತಹ ಸಮಾಜ ಸೇವೆಯ ಬಗ್ಗೆ ನಿಮ್ಮನ್ನು ವಿಶೇಷವಾಗಿ ಕೊಂಡಾಡ್ತಾರೆ ಅನ್ನುವಂಥದ್ದಾಗತ್ತೆ. ಭಾವನಾತ್ಮಕವಾದಂತಹ ಬಲಶಾಲಿಗಳು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕೆಲವರು ಇದನ್ನು ಒಪ್ಪದೇ ಇರತಕ್ಕಂತಹದ್ದು. ಭಾವನಾತ್ಮಕವಾಗಿ ಇರತಕ್ಕಂತಹ ಕೆಲವರನ್ನು ಅವರೇನೋ ದುಷ್ಟರು ಅಂತ ಹೇಳಿ ಹಾಗೆ ಆಗಿರುತ್ತೆ ಅಂತ ಅರ್ಥ. ಹಣದ ಲಾಭ, ಗೌರವ ಎರಡೂ ಕೂಡ ನಿಮಗೆ ಏಕಕಾಲದಲ್ಲಿ ಸಿಕ್ಕುವಂಥದ್ದಾಗತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ರಾಜಕೀಯದಲ್ಲಿ ಆಸಕ್ತಿ ಇರತಕ್ಕಂಥವರಿಗೆ ಒಂದಷ್ಟು ಸಿಹಿ ಸುದ್ದಿ ಸಿಕ್ಕುವಂಥದ್ದು. ಕಾನೂನಿನ ವಿಚಾರದಲ್ಲಿ ಜಯವನ್ನು ಸಾಧಿಸುವಂತಹ ಸೂಚನೆ. ವ್ಯವಹಾರದಲ್ಲಿ ಮಾತ್ರ ತಪ್ಪು ನಿರ್ಧಾರಗಳಿಂದ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ, ಅನುಭವಿಸ್ತೀರಿ, ಅದು ಗಮನದಲ್ಲಿ ಇರಲಿ. ಯಾರಿಗೆ ಬುದ್ಧಿವಂತಿಕೆ ಚೆನ್ನಾಗಿದ್ದೂ ಕೂಡ ಅಲ್ಲಿ ಕೆಲಸ ಮಾಡೋದಿಲ್ವೋ ಅಂಥವರಿಗೆ ಇಲ್ಲಿ ಜಯ ಅನ್ನುವಂಥದ್ದು ವಿಶೇಷವಾಗಿದೆ. ಚಿಕ್ಕ ಮಕ್ಕಳಿಗೆ ಕಣ್ಣಿನ ಸಮಸ್ಯೆಗಳಾಗಬಹುದು, ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವೈದ್ಯರ ಸಲಹೆ ಬಹಳ ಮುಖ್ಯವಾಗುತ್ತೆ. ಕಾರಣ ತುಂಬ ಸೂಕ್ಷ್ಮವಾದಂತಹ ಅಂಗ ಕಣ್ಣಾಗಿರುತ್ತೆ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕೆಲಸದ ವಿಚಾರದಲ್ಲಿ ತೊಡಗಿಸ್ಕೊಳ್ತೀರಿ. ಯಾವಾಗಲೂ ಕೂಡ ಕೈ ತುಂಬ ಕೆಲಸ ಇರತಕ್ಕಂಥದ್ದಾಗತ್ತೆ. ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.